ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂದು ಅದ್ಭುತವಾಗಿ ಸಾರಿದ ನಮ್ಮ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್. ಆ್ಯಕ್ಚುಲಿ ನಮ್ಮ ಸ್ವಾಮಿ ವಿವೇಕಾನಂದನ ಇವತ್ತು ಅವರು ಜೀವಂತವಾಗಿ ಇಲ್ಲದೆ ಇರ್ಬೋದು. ಆ್ಯಕ್ಚುಲಿ ಅವ್ರು ಇವತ್ತಿಲ್ಲ, ಯಾವತ್ತಿದ್ರೂ ಜೀವಂತವಾಗಿದ್ದಂಗೆ ಆಗುತ್ತೆ. ಯಾಕಂದರೆ ಅವರ ಒಂದು ಆದೇಶಗಳಾಗಿರ್ಬೋದು, ಆ ಥರ ಇದೆ ಅವರ ಒಂದು ತತ್ವಗಳಾಗಿರ್ಬೋದು. ಸ್ನೇಹಿತರೆ, ವೆಲ್ಕಮ್ ಟು ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಡೇ 1ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತು ನಾವು ಮೊದಲನೇ ದಿನ ಕನ್ಯಾಕುಮಾರಿ ಎಲ್ಲಾದರೂ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಇದು ಬಂದುಬಿಟ್ಟು ಕನ್ಯಾಕುಮಾರಿ. ಸೊ ಒಂದು ಸತಿ ನಿಮಗೆ ಒಂದು ವ್ಯೂ ತೋರಿಸಿ ನೋಡಿ ಬ್ಯಾಕ್ ಸೈಡ್. ಈ ಕಡೆ ಒಂದು ಲುಕ್ ಟರ್ನ್ ಮಾಡಿ. ಸೊ ಲೆಟ್ ಟರ್ನ್ ವ್ಯೂ ಆನ್ ತಿರುವೆಲ್ವ ಸ್ಟ್ಯಾಚು ಆನ್ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್. ಸೊ ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಬಂದಿದ್ದು ನಿಮಗೂ, ಬಟ್ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟ್ ಬಂದುಬಿಟ್ಟು ನಾನು ವಿಸಿಟ್ ಮಾಡಿದ್ದು ಇದೊಂದು ಕನ್ಯಾಕುಮಾರಿಗೆ. ಸೊ ಅವಾಗ ಬಂದುಬಿಟ್ಟು ಇಲ್ಲೊಂದು ಬ್ರಿಡ್ಜ್ ಆದರೆ, ಇವಾಗ ಅಲ್ಲೊಂದು ಗ್ರಾಸ್ ಬ್ರಿಡ್ಜ್ ಇದೆ. ಒಂದು ನಿಮಿಷ ನೋಡಿ, ಹಂಗೆ ನೋಡಿ, ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ. ಆ್ಯಕ್ಚುಲಿ ಈ ಬ್ರಿಡ್ಜ್ ಆದರೆ ಲಾಸ್ಟ್ ಇಯರ್ ಆದರೆ ಇಲ್ಲ, ನಾವು ಬಂದಾಗ ಇವಾಗ ಏನು ಮಾಡಿದ್ರಿ. ಆ್ಯಕ್ಚುಲಿ ಇವಾಗ ಅಮೇಝಿಂಗ್ ಎಕ್ಸಲೆಂಟ್ ಆಗಿದೆ ಇವಾಗ ಇವಂತೂ. ಸೊ ನಾವು ಅಲ್ಲಿಗೆ ಹೋಗೋಣ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇವೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ಗೆ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಡೆವಲಪ್ಮೆಂಟ್ ಆದರೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಆ್ಯಕ್ಚುಲಿ ಇವಾಗ ಏನೋ ಒಂಥರ ಹೊಸದಾಗಿ ಅನಿಸ್ತದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಬಂದಾಗ ಒಂದು ಸ್ವಲ್ಪ ಈ ಥರ ಇರಲಿಲ್ಲ, ವ್ಯೂಸ್ ಆಗಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಆ್ಯಕ್ಚುಲಿ ಇವಾಗ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ನಾನು ಆ್ಯಕ್ಚುಲಿ ನಿಮ್ಗೆ ಲಾಸ್ಟ್ ಇಯರ್ ಎಲ್ಲಿದ್ದೆ, ಈ ಟೈಮಲ್ಲಿ ವಿಸಿಟ್ ಮಾಡಬಾರ್ದು ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಗೆ ಗೊತ್ತಾ, ಈ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಸಮ್ಮರಲ್ಲಿ ಇಲ್ಲಿ ತುಂಬ ಬಿಸಿ ಇರುತ್ತೆ. ಆ್ಯಕ್ಚುಲಿ ಒಂದು ದಿನಕ್ಕೆ 2-3 ಸತಿ ಸ್ನಾನ ಮಾಡಬೇಕು, ಆ ಥರ ಬಿಸಿ ಇರುತ್ತೆ. ಆ್ಯಕ್ಚುಲಿ ನಾವು ಬಂದುಬಿಟ್ಟು ಇದೇ ಟೈಮಲ್ಲಿ ಯಾಕೆ ಬಟ್ ನೀರು ಹಾಕಿದಾರ ಇದೇ ಒಂದು ಟೈಮಲ್ಲಿ ಬಿಟ್ಟು ಟ್ರಿಪ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀರಾ ನೀವು. ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ಬೋದು. ಓಕೆ, ಯಾಕಂದರೆ ಆ್ಯಕ್ಚುಲಿ ನನಗೆ ಬಂದುಬಿಟ್ಟು ಗಾಳಿ, ಮಳೆ, ಚಳಿ ಇದೆಲ್ಲ ನಾನು ನೋಡೋಲ್ಲ ಆ್ಯಕ್ಚುಲಿ. ಯಾಕಂದರೆ ನನ್ನ ಒಂದು ಗುರಿ ಏನಿದೆ ಅದನ್ನು ಮುಂದೆ ತಲುಪಬೇಕಂದ್ರೆ ಬಿಸಿಲಾಗಲಿ, ಮಳೆ ಆಗಲಿ, ಚಳಿ ಆಗಲಿ, ಸೊ ಎಲ್ಲವನ್ನು ನಾವು ಎದುರಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಸೊ ಅದೇ ಥರ. ಸೊ ನಾವು ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ಮಾರ್ನಿಂಗ್ ಇಲ್ಲಿ ರೀಚ್ ಆದೆ. ಆ್ಯಕ್ಚುಲಿ ಮಾರ್ನಿಂಗು ಫೋನಲ್ಲಿ ಸ್ವಲ್ಪ ಚಾರ್ಜಿಂಗ್ ಖಾಲಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಯ್ತು ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇವಾಗ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಇವಾಗ ಮಾರ್ನಿಂಗ್ ನಾವು ಫಸ್ಟ್ ಬಂದುಬಿಟ್ಟು ಒಂದು ಟಿಫನ್ ಮಾಡ್ಕೊಂಬೇಡ ನಾವು ಬನ್ನಿ ಆ್ಯಕ್ಚುಲಿ. ಬಟ್ ನಿಮಗೆ ಬಟ್ ಟಿಫನ್ನು ಇಲ್ಲಿ ತುಂಬ ಫೇಮಸ್ ಇಲ್ಲಿ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬಂದಾಗ ಅದೇ ಥರ ಸೇಮ್ ಪ್ಲೇಸಲ್ಲಿ ತಿಂದೆ, ಇವಾಗೂ ಅದೇ ಥರ ಇದೆ. ಆ್ಯಕ್ಚುಲಿ ನಂಗೆ ಬಂದುಬಿಟ್ಟು ತುಂಬ ಆಶ್ಚರ್ಯ ಆಯ್ತು ನನಗೆ, ಏನಪ್ಪ ಈ ಥರ ಲಾಸ್ಟ್ ಇಯರ್ ಬಟ್ ಯಾರಿದ್ರೆ ಅದೇ ಒಂದು ಫುಡ್ಡು ಅದೇ ಸೇಮು ಇವಾಗ ಸಿಗ್ತಾಯಿದೆ. ಆ್ಯಕ್ಚುಲಿ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಆ್ಯಕ್ಚುಲಿ. ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡ್ತಾ ಹೋಗ್ಬನ್ನಿ. ತ್ರಿವೇಣಿ ಸಂಗಮಂ, ಇಲ್ಲಿ ಬಂದುಬಿಟ್ಟು 3 ಸಮುದ್ರ ಮಿಕ್ಸ್ ಆಗ್ತದೆ. ಆ್ಯಕ್ಚುಲಿ ನಾವು ಬಂದುಬಿಟ್ಟು ಲಾಸ್ಟ್ ಇಯರು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಬಟ್ ಇವಾಗ ಮತ್ತೆ ಎಕ್ಸ್ಪ್ಲೇನ್ ಮಾಡೋಂಗೆ ಇರಲ್ಲ. ಆ್ಯಕ್ಚುಲಿ ನೋಡಿ, ಇದು ಬಂದುಬಿಟ್ಟು ತ್ರಿವೇಣಿ ಸಂಗಮಂ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಸುನಾಮಿ ಮೆಮೋರಿಯಲ್ ಪಾರ್ಕ್, ಇದ್ರ ಬಗ್ಗೆ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಕಂಚಿಪುರಂ ಪೇಟೆ ಅಂದ್ಬಿಟ್ಟು ಇದ್ರ ಬಗ್ಗೆ ನಾನು ನೋಡಿ. ಬಟ್ ಇಲ್ಲೊಂದು ಟೆಂಪಲ್ ಇದೆ, ಒಂದು ಕನ್ಯಾಕುಮಾರಿ ಮಾತೆ ಒಂದು ಟೆಂಪಲ್, ಅದನ್ನು ನಾನು ಅದ್ರ ಬಗ್ಗೆ ನಾನು ಒಂದು ಇನ್ಫಾರ್ಮೇಷನ್ ಅದೇ ಕೊಟ್ಟು ಆ ವೀಡಿಯೋ ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ಸೊ ಒಂದು ಸತಿ ಅದೊಂದು ವೀಡಿಯೋ ವಿಸಿಟ್ ಮಾಡಿ ನಿಮಗೆ ಒಂದು ನಿಮ್ಗೊಂದು ಕ್ಲಾರಿಫಿಕೇಷನ್ ಬರುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ ಒಂದು ಟಿಫನ್ ಅಂತ ಹೇಳ್ತೀನಲ್ಲ, ಸೊ ಬನ್ನಿ ಅದನ್ನು ನೋಡೋಣ ನಾವು ಯಾವ ಥರದ ಅಂದ್ಬಿಟ್ಟು. ಆ್ಯಕ್ಚುಲಿ ನೀವು ನೋಡಿ ಯಾವತ್ತಾರು ಇಲ್ಲಿ ಕನ್ಯಾಕುಮಾರಿಗೆ ಬಂದಾಗ ಸೊ ಈ ಥರ ಒಂದು ಟಿಫನ್ ಮಾಡಿ. ನಿಜವಾಗ್ ಮಾರ್ನಿಂಗ್ ಅಂದರೆ ತುಂಬ ಕಡಿಮೆ ಎಲ್ಲ ಹೋಗುತ್ತೆ, ತುಂಬ ಕಡಿಮೆ ಬೆಲೆ ಎಲ್ಲ ಹೋಗುತ್ತೆ. ಸೊ ನೋಡಿ, ಈ ಥರ ಒಂದು ಟೆಂಪಲ್ ಬ್ಯಾಕ್ ಸೈಡೇ ಇಲ್ಲಿ ಈ ಥರ ಇದೆಯಲ್ಲ ಒಂದು ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ರಾಕು. ಇಲ್ಲಿ ಹೋಗೋ ಥರ ದಾರಿಯಲ್ಲಿ ಒಂದು ಟೆಂಪಲ್, ಇಲ್ಲೊಂದು ಕನ್ಯಾಕುಮಾರಿ ಟೆಂಪಲ್ ಬ್ಯಾಕ್ ಸೈಡೇ ನಿಮಗೆಲ್ಲ ಒಂದು ಟಿಫನ್ ಸಿಗುತ್ತೆ ನೋಡಿ. ಆ್ಯಕ್ಚುಲಿ ನಾನು ನೋಡ್ಕೊಂಡ್ರೆ ನಾನು ಹೇಳ್ದಲ್ಲ ನಿಮ್ಗೊಂದು ಟಿಫನ್ ಅಂದ್ಬಿಟ್ಟು. ಸೊ ಇದೇ ಟಿಫನ್ ನೋಡಿ, ನಿಕ್ಕಿದೆ ನೋಡಿ. ಇಲ್ಲ ಪಾರ್ಟಿ ಓಕೆ ಬರ இந்த பாட்டி எங்கே போயிருக்கு பாருங்க. ஆக்சுவலி தமிழில் ಬಂದ್ಬಿಟ್ಟು ಪಾರ್ಟಿ ಅಂದರೆ ಅಜ್ಜಿ ಅಂತ. ಇಲ್ಲಿ ಬಂದ್ಬಿಟ್ಟು ಇಡ್ಲಿ. ಸೊ ಇದ್ದೇ ಹೋಟೆಲ್ಲು. ಹಾಯ್ பாட்டி, நல்லா இருக்கா? இட்லி எவ்வளோ காஸ்ட் என்ன சொல்லுங்க பாட்டி. 20 ரூபாய். ஓகே, ஒரு டைம் காமிட்டிங்க பாட்டி எவ்வளோ இருக்கா? 4 இட்லி அந்த 30 ரூபாய். 30 ரூபாய். 30 ரூபாய். 4 இட்லி வந்து 20 ரூபாய். 4 இட்லி 20 ரூபாய். இட்லி ஒன் டைம் காமிட்டுங்க. பார்த்து இட்லி நல்லா இருக்கா? அப்புறம் இட்லி, அப்புறம் வந்து சட்னி இருக்கா? அப்புறம் சட்னி ನೋಡಿ ಚಟ್ನಿ ಕೊಡುವಾರು. ತಕ್ಕಾಲಿ ಚಟ್ನಿ ಬಂದುಬಿಟ್ಟು ಟೊಮಾಟೊ ಬಂದುಬಿಟ್ಟು ನಾವು ಇದು, ಬಟ್ ಇದರಲ್ಲಿ ತಮಿಳಲ್ಲಿ ಬಂದುಬಿಟ್ಟು ಇದಕ್ಕೆ ತಂಬಾಲಿ ಅಂತಾರೆ, ಸಾಂಬಾರು. நல்லா இருக்கா பாட்டி? சூப்பர் டேஸ்ட், சூப்பராக இருக்கா? நான் இப்போ சாப்பிட்னலா, டேஸ்ட்டாக இருக்கு பாட்டி, சூப்பராக இருக்கு பாட்டி. ಓಕೆ ಪಾಟಿ, ಥ್ಯಾಂಕ್ ಯು. ಆಳು ಒಂದು ಸಾಲ್ವಾರ ಹಿಂಗೆ ಸಪೋರ್ಟ್. ಥ್ಯಾಂಕ್ ಯು ಪಾಟಿ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಬಂದುಬಿಟ್ಟು ಗಂಡು ಮಕ್ಕಳಿಗೆ ಆ್ಯಕ್ಚುಲಿ ಇಲ್ಲಿ ಶರ್ಟು ಬನೀನು ಸೊ ಆ ಥರ ಏನಲ್ಲೋ ಇಲ್ಲ. ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ನೋಡಿ, ಬಟ್ ಡ್ರೆಸ್ ಕೋಡ್ ಅಂತೂ ಈ ಥರ ಒಂದು ಟೆಂಪಲ್ಸ್ ಬಂದರೆ ಡ್ರೆಸ್ ಕೋಡ್ ಅಂತೂ ಕಂಪಲ್ಸರಿ ಇದೆ. ಸೊ ಶರ್ಟು ಬನಿಯನು ಆ ಥರ ಏನು ಹಾಕೊಂಡಿಲ್ಲ, ಇಲ್ಲಿ ಬಾಯ್ಸ್ ಮಾತ್ರ. ಸೊ ಗರ್ಲ್ಸ್ಗೆ ನಾರ್ಮಲ್ ಡ್ರೆಸ್ ಕೋಡ್ ಇದೆ, ನೋ ಪ್ರಾಬ್ಲಮ್. ನೋಡಿ ಈ ಥರ ಒಂದು ಟೆಂಪಲ್ಸ್ ಈ ಥರ ಇದೆ. ಸೊ
ಇವಾಗ ತಾಯಿ ಆಶೀರ್ವಾದ ತಗೊಂಡು ಮೊಬೈಲ್ ಅಲೋ ಇಲ್ಲಿ ಪಾರ್ವತಿ ದೇವಿ ಮೊಬೈಲ್ ಅಲೋ ಮಾಡ್ತಾ ಇದ್ದೆ ಒಳಗಡೆ. ಸೊ ಇದು ಬಂದುಬಿಟ್ಟು ಇದು ಬ್ಯಾಕ್ ಸೈಡಲ್ಲಿ ನಾವು ಇವಾಗ ಆ್ಯಕ್ಚುಲಿ ನಾನು ಈಗಾಗಲೇ ಹೇಳಿದ್ರಲ್ಲ ಇದು ಜೀನ್ಸ್ ಯಾರು ಬಂದು ಇಲ್ಲಿ ಶರ್ಟು ಬನ್ನಿ ಈ ಥರ ಅಲೋ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಇದು ಮಾಡಬೇಕು. ಇದೊಂದು ಕಲ್ಚರ್ ಇದೆ ಈ ಥರ. ನಮ್ಮ ಇಂಡಿಯಾದಲ್ಲಿ ತುಂಬ ದೊಡ್ಡ ಟೆಂಪಲ್ ಎಲ್ಲೇ ಹೋಗಿ ಸೊ ಟೆಂಪಲಲ್ಲೆಲ್ಲ ಈ ಥರ ಆ್ಯಕ್ಚುಲಿ ಶರ್ಟು ಬನ್ನಿನು ಏನೂ ಈ ಥರ ಅಲೋ ಮಾಡಲ್ಲ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಮ್ಮ ಒಂದು ಕಲ್ಚರು, ಅದಕ್ಕೆ ಆವಾಗಿಂದ ಅದೇ ಸಂಪ್ರದಾಯ ಬರ್ತವೆ. ಸೊ ಇವಾಗ ನಾವು ಅದನ್ನು ಫಾಲೋ ಮಾಡಬೇಕು. ಸೊ ನೋಡಿ ಅಷ್ಟೇ ಬೋರ್ಡ್ ಬಂದಿದೆ ನೋಡಿ. ಸೊ ಅಲ್ಲಿ ನಮ್ಮ ಬೋರ್ಡ್ ಬಂದು ನೋಡಿ ಇಲ್ಲಿ ಬರ್ತಾ ಇದೆ. ಅದೆಲ್ಲ ಇಳಿಯೋಕ್ಕೆ ನೋಡಿ ಬಂತು ನಮ್ಮ ಬೋಟು. ಆ್ಯಕ್ಚುಲಿ ಎಲ್ಲ ಲೈನಲ್ಲಿದ್ದಾರೆ, ನಾವು ಲೈನ್ ಹೋಗೋಣ. ಸೊ ಅದರಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿ ತುಂಬ ಬಿಸಿಲು ತುಂಬ. ಸೊ ನಮ್ಮ ಬೋಟಲ್ಲಿ ಬಂದು ನೋಡಿ ಇಲ್ಲಿ ನಮ್ಮ ಬೋಟ್ ಆಲ್ರೆಡಿ ಬಂದಿದೆ. ಇಲ್ಲಿ ಬಂದ್ಬಿಟ್ಟು ಜೆಂಟ್ಸ್ ಸಪ್ರೇಟ್ ಲೈನು, ಲೇಡೀಸಿಗೆ ಸಪ್ರೇಟ್ ಲೈನ್ ಅಂತ ಹೇಳ್ತಾರೆ. ಸೊ ನೋಡಿ ಯಾವ ಥರ ಬಿಸಿಲು ನಿಜವಾಗಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಪ್ರೆಸೆಂಟ್ ನೋಡಿ ಹಾಯ್. ಸೊ ಪ್ರೆಸೆಂಟ್ ನೋಡಿ ನಮ್ಮ ಬೋಟ್ಗಾದರೂ ಸಿದ್ಧತಾಗಿದೆ. ಸೊ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ ಬೋಟಲ್ಲಿ. ಸೊ ನೋಡ್ತಾ ಇರ್ಬೋದು. ಸೊ ಒಬ್ಬೊಬ್ಬರು ಹತ್ತಾ ಇದ್ದಾರೆ, ನೋಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ನೋಡಿ ಇಲ್ಲೊಂದು ಸೇಫ್ ಜಾಕೆಟ್ ತೊಗೊಂಡು ನಾವು ಇಲ್ಲಿ ಹತ್ತಬೇಕಾಗತ್ತೆ ನೋಡಿ. ಒಂದು ನಿಮಿಷ ಹಂಗೆ ರೀ, ವಿತೌಟ್ ಸೇಫ್ ಜಾಕೆಟ್ ನಾವು ಹತ್ತಂಗಿಲ್ಲ ನಾವು. ಒಂದು ನಿಮಿಷ ನೋಡಿ ಈ ಥರ ಒಂದು ಸೇಫ್ ಈ ಥರ ಆ್ಯಕ್ಚುಲಿ ಈ ಥರ ಒಂದು ಸೇಫ್ ಜಾಕೆಟ್ ತೊಗೊಂಡು ನಾವು ಈ ಥರ ಮೂವ್ ಆಗೋಣ ಮುಂದೆ ನೋಡಿ. ಯಾಕಂದರೆ ಇಲ್ಲಿ ಒಂದು ಸೇಫ್ ಜಾಕೆಟ್ ಕಂಪಲ್ಸರಿ ಇರಲೇಬೇಕು. ವಾವ್ ಅಮೇಜಿಂಗ್. ಸರ್ ನಮ್ಮ ಪ್ಲೇಸ್ನಾಗ ಬಂದುಬಿಟ್ಟಿದ್ದೀವಿ ನೋಡಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು. ವಾವ್ ಸರ್ ನಾವು ಮುಂದೆ ಹೋಗೋಣ, ನಾವು ಯಾವ ಥರ ಇದೆ ನೋಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಡೆಲ್ಲಿಯಿಂದ ಬಂದಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಪರಿಚಯ ಆಗಿದೆ ನೋಡಿ, ನೋಡ್ತಾ ಇರ್ಬೋದು ನೀವು. ಅದಕ್ಕೆ ನೀವು ನೋಡಿದಾಗ ಬೋಟಲ್ಲಿ ನೋಡ್ಕೊಂಡ್ರೆ ಎಲ್ಲ ಫುಲ್ ಗಜಿ ಅಂತ ಇದ್ದಾರೆ. ಸೊ ನೋಡಿ ಇಲ್ಲಿ ನಮ್ಮ ಬ್ಯಾಕ್ ಸೈಡ್ ಅವ್ರು ಬಂದ್ಬಿಟ್ಟು ಡೆಲ್ಲಿಯಿಂದ ಬಂದಿದ್ದಾರೆ. ಡೆಲ್ಲಿ, ಕಲ್ಕತ್ತಾ. ಇವ್ರು ಬಂದ್ಬಿಟ್ಟು ಕಲ್ಕತ್ತಾ, ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ನ ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ. ಹಾಂ ಕೋಲ್ಕತ್ತಾ ಅದರಲ್ಲಿ ಬಂದ್ಬಿಟ್ಟು ಕಲ್ಕತ್ತಾಯಿಂದ ಬಂದಿದ್ದಾರೆ. ನಮ್ಮ ಬ್ಯಾಕ್ ಸೈಡ್ ಇದ್ದಾರಲ್ಲ ಅವರೆಲ್ಲ ಫುಲ್ ಡೆಲ್ಲಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇವೆಲ್ಲ ಕಲ್ಕತ್ತಾ, ಡೆಲ್ಲಿಯಿಂದ ಬಸ್ಸು ನೋಡಿ. ಇವಾಗ ನಮ್ಮ ಬೋಟ್ ಇವಾಗ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲೊಂದು ಡ್ರೈವರ್ ಬರ್ತಾರೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ. ಸೊ ನೋಡಿ ನಮ್ಮ ಬೋಟ್ ಅವ್ರು ಬಿಡ್ತಾ ಇದ್ದಾರೆ ನೋಡಿ, ಮೂವ್ ಮಾಡ್ತಾ ಅಲ್ಲಿ ಡ್ರೈವರ್ ಬಂದಿದ್ದಾರೆ ನೋಡಿ ಇವಾಗ. ಸೊ ಇವಾಗ ಮೂವ್ ಆಗ್ತಾ ಇದೆ ನೋಡಿ. ನಮ್ಮ ಬೋಟ್ ಅವರೇ ಮೂವ್ ಆಗ್ತಾಯಿದೆ ನೋಡಿ, ನೋಡ್ತಾ ಇರ್ಬೋದು ನೋಡಿ. ಮೂವ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿಂದ ಬಂದ್ಬಿಟ್ಟು ಜಸ್ಟ್ ಒಂದು 300-400 ಮೀಟರ್ ಅಷ್ಟೇ ಇದಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಬಿಸಿಲು, ತುಂಬ ಬಿಸಿಲಿಗೆ ನಿಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸೊ ನನ್ನ ಮುಖ ಏನು ನೋಡ್ತಾ ಇರ್ತೀರಿ, ನಮ್ಮ ಮುಖ ಯಾವಾಗ ನೋಡ್ತಾ ಇರ್ತೀರ. ನಿಮ್ಗೊಂದು ವ್ಯೂ ತೋರಿಸಿ ನೋಡಿ ಇವಾಗ. ನೋಡಿ ಯಾವ ಥರ ಇದೆ ನೋಡಿ. ನೋಡಿ ಬೋಟ್ ಆದರೆ ಹೋಗ್ತಾ ಇದೆ ನೋಡಿ. ಸಮುದ್ರ ನೋಡಿ ಎಷ್ಟು ಸುಂದರ, ಎಷ್ಟು ಆಹ್ಲಾದಕರವಾಗಿದೆ ನೋಡಿ ಸಮುದ್ರ. ಈ ಸಮುದ್ರ ಅಂದರೆ ನನಗೆ ತುಂಬ ಇಷ್ಟ ನಿಜವಲ್ಲೂ. ಈ ಸಮುದ್ರ ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತದೆ ನೋಡಿ. ಸಮುದ್ರ ನೋಡಿ ಆ್ಯಕ್ಚುಲಿ ಎಷ್ಟು ಚಂದವಾಗಿದೆ ಸಮುದ್ರ, ತುಂಬ ಸುಂದರವಾಗಿದೆ ಸಮುದ್ರ ಅಂತ ನೋಡಿ. ಸೊ ಇಲ್ಲಿ ದೇವರು ಯಾರಂತ ಗೊತ್ತಾ, ಅವರು ಪಾಯಿಂಟ್ ಔಟ್ ಮಾಡಿ ನೋಡೋಣ ಯಾರಂತ. ಇವ್ರು ಬಂದ್ಬಿಟ್ಟು ಡೆಲ್ಲಿ, ನಮ್ಗೆ ಇವಾಗ ಪರಿಚಯ ಆಗ್ತಾರೆ ಇವರು. ನೋಡಿ ಇಲ್ಲಿ ರೀಚ್ ಆಗ್ತೀವಿ ನಾವು ಆಲ್ರೆಡಿ. ಸ್ವಲ್ಪ ವಿವೇಕಾನಂದ ರಾಕ್ ಮೆಮೋರಿಯಲ್ ಹತ್ರ ನಾವು ರೀಚ್ ಆಗ್ತೀವಿ. ಸೊ ಇಲ್ಲಿ ನೋಡ್ಬೋದು ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರು ನೋಡಿ ವಾಪಸ್ ಹೋಗೋರಲ್ಲ ಅಲ್ಲಿ ನೋಡಿ, ಅಲ್ಲಿ ಒಂದು ನಿಮಿಷ ಜೂಮ್ ಮಾಡಿ ತೋರಿಸಿ ನೋಡಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಪಾಪ ಬೋಟ್ಗೆ. ಅವರೆಲ್ಲ ವಾಪಸ್ ಹೋಗೋರು ಆ್ಯಕ್ಚುಲಿ ಅವರು. ಬೋಟ್ ಆದರೆ ಆಲ್ರೆಡಿ ಬಂದುಬಿಡ್ತೀವಿ ನೋಡೋಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್ ಒಳಗಡೆ ಬಂದುಬಿಡುತ್ತೆ, ನಾವು ರೀಚ್ ಆಗಿಬಿಡ್ತೀವಿ. ಮತ್ತೆ ತುಂಬ ದೂರ ಏನಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ಗೂ ಇವಾಗೂ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಇವಾಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಂದಾಗ ನಾವು ಮಾರ್ನಿಂಗ್ ಬಂದಿದ್ದೀವಿ, ಇವಾಗ ಬಂದ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲು ಟೈಮಲ್ಲಾದ್ರೆ ಬಂದಿದ್ದೀವಿ. ಇಲ್ಲೇನು ಟಿಕೆಟ್ ಅಂತ ತೊಗೊಂಡು ರಾಕ್ ಮೆಮೋರಿಯಲ್ ದರ್ಶನ 30 ರೂಪೀಸ್ ಟಿಕೆಟ್ ಇದೆಪ್ಪ, ಒಟ್ಟು ತೊಗೊಳ್ಳೋಣ ನೋಡಿ. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಮೇಲೆ ಹೋಗೋಕ್ಕೆ ಟಿಕೆಟ್ ಬಂದ್ಬಿಟ್ಟು 30 ರೂಪೀಸ್ ಸರ್ ಚಾರ್ಜ್ ಮಾಡ್ತಾರೆ ಮೇಲೆ ಹೋಗಿ ನೋಡಿ. 30 ರೂಪೀಸ್ ಟಿಕೆಟ್ ತಗೊಂಡು ನಾವು ಮೇಲೆ ಹೋಗೋ. ಸೊ ಬನ್ನಿ ಹೋಗೋಣ. ಸೊ ಯಾವ ಥರ ಹೋಗ್ಬೇಕಂದ್ಬಿಟ್ಟು ನಾನು ತೋರಿಸ್ತಾ ಇರ್ತೀನಿ. ಇಲ್ಲಿ ಒಂದು ಸ್ಮಾಲ್ ಇದಕ್ಕಿದ್ದಾರೆ
ಒಂದು ನಿಮಿಷ ಟಿಕೆಟ್ ಶೋ ಮಾಡಬೇಕಾಗತ್ತೆ. ನಾವು ಟಿಕೆಟಲ್ಲಿ ಕೊಟ್ಟರೆ ನಮಗೆ ಟಿಕೆಟು ಜಸ್ಟ್ ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ, ಇದು ಮಾಡಿಕೊಡ್ತಾರೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಸೀದಾ ಮೇಲೆ ಹೋಗೋದು ಅಷ್ಟೇ. ನಾವು ನೋಡ್ತಾ ಇರ್ಬೋದು ಆಚೆ ನಾವು ಬಂದುಬಿಟ್ಟು ಇದೇ ಥರ ಬರ್ತಾಯಿದ್ದೀನಿ. ಬಿಸಿಲು ತುಂಬ ಇದೆ. ಸೊ ಬಟ್ ನೋ ಡೋಂಟ್ ವರಿ, ನಾವು ನೋಡಬೇಕಂದ್ರೆ ಬಿಸಿಲಲ್ಲೇ ಹೋಗ್ಬೇಕಾಗತ್ತೆ. ಮಾರ್ನಿಂಗ್ ಪ್ಲಾನ್ ಮಾಡಿಕೊಂಡೆ, ಮಾರ್ನಿಂಗ್ ಮಾಡೋಕ್ಕೆ ಆಗೋಲ್ಲ. ಈವ್ನಿಂಗ್ ಅಂದರೂ ನನಗೆ ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕಾಗಿದೆ ಅದಕ್ಕೆ. ಸೊ ಇವಾಗ ಇದರ ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡೋ ಬಂದು ಹೋಗ್ಬಿಟ್ಟು ಸ್ನೇಹಿತರೆ ನೀವು ನೋಡ್ತೇವೆ. ಇದು ಆ್ಯಕ್ಚುಲಿ ನಾವು ಇವಾಗ ನನಗೆ ಇವಾಗ ಅಂತೂ ತುಂಬ ಹ್ಯಾಪಿಯಾಗಿದೆ. ಆ್ಯಕ್ಚುಲಿ ನನಗೆ ಏನಂದರೆ ಇವಾಗ ಒಂದು ಖುಷಿ, ಏನೋ ಒಂದು ಥರ ತುಂಬ ಖುಷಿಯಾಗಿದೆ ನನಗೆ ಇವಾಗ. ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾವು ಎಲ್ಲಿ ಒಂದು ಸತಿ ನೀವು ನೋಡಿ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡಿ. ಸೊ ಈ ಒಂದು ಕ್ಷಣ ನಿಜವಾಗ್ಲೂ ತುಂಬ ತುಂಬ ಹ್ಯಾಪಿನೆಸ್, ತುಂಬ ಸಂತೋಷ, ತುಂಬ ಚೆನ್ನಾಗಿದೆ ನನಗೆ ಈ ಒಂದು ಟೈಮ್ ಅಂತೂ ನೋಡಿ. ಆ್ಯಕ್ಚುಲಿ ಲೈಫಲ್ಲಿ ಪ್ರತಿಯೊಂದು ಇದೇ ಮಾಡ್ಬೇಕಂತ ಹೇಳ್ತಾರೆ ಆ್ಯಕ್ಚುಲಿ ನೋಡಿ. ಈ ಒಂದು ನನಗೆ ಯಾಕೋ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಇವಾಗ ಬಂದ್ಬಿಟ್ಟು ನೀವು ನೋಡ್ತಾ ಇದ್ರಿ. ಸೊ ನೋಡಿ ಈ ಒಂದು ಸಮುದ್ರ, ಈ ನಮ್ಮ ಒಂದು ವಿವೇಕಾನಂದ ಅವರ ಈ ಮಂಟಪ ಆಗಿರ್ಬೋದು ನೋಡಿ. ಬನ್ನಿ ನಾವು ಬಂದುಬಿಟ್ಟು ಇವಾಗ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಆದರೆ ಒಂದು ಸಂದರ್ಶನ ಮಾಡೋಣ. ಹೋಗೋಣ, ಒಳಗಡೆ ಹೋಗೋಣ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ಒಳಗಡೆ ನೋಡೋಣ. ಇಲ್ಲಿ ಬಂದುಬಿಟ್ಟು ಒಳಗಡೆ ಫೋನ್ ಅಲ್ಲ ಇಲ್ಲ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಮ್ಮ ಸ್ವಾಮಿ ವಿವೇಕಾನಂದ ನನಗೆ ತುಂಬ ಇಷ್ಟ. ನಂಗೆ ಸ್ವಾಮಿ ವಿವೇಕಾನಂದ ಅಂದರೆ ಸೊ ಅವರೊಂದು ರಾಕ್ ಮೆಮೋರಿಯಲ್ ನಾನು ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಕ್ಚುಲಿ ನಾನು ಬಂದು ಆಚೆಯಿಂದ ಶೂಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದು ನೋಡಿದ್ರೆ ಫೋನ್ಗೆ ಇಟ್ಕೊಂಡ್ಬಿಡ್ತಾರೆ ನೋಡಿ. ನಿಜವಾಗ್ಲೂ ನೋಡ್ತಾ ಇರ್ಬೋದು. ಬಟ್ ವಿವೇಕಾನಂದ ತತ್ವಗಳು ನೋಡಿ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ವಿವೇಕಾನಂದ ಅವರು ಸಾರಿರುವಂಥ ಒಂದು ಸಾರಾಂಶಗಳಾಗಿರ್ಬೋದು ನಿಜವಾಗ್ಲೂ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ಅವರು ಯೂತ್ಗಂತೂ ತುಂಬ ಪ್ರೇರಣೆ ಅವರು ವಿವೇಕಾನಂದ. ಸೊ ನಿಮಗೆ ಈ ಥರ ಒಂದು ಟೆಂಪಲ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಫೋನ್ ಅಲೋ ಇಲ್ಲ, ಬಟ್ ನೋಡ್ತಾರೆ ಬೈತಾರೆ. ಆ್ಯಕ್ಚುಲಿ ನಾನು ನೋಡ್ಬಿಟ್ಟು ನೀವು ಈ ಒಂದು ಟೆಂಪಲ್ ನೋಡೋಣ ಅಂದ್ಬಿಟ್ಟು ನಿಮಗೂ ಒಂದು ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ. ಇಲ್ಲಿ ಬಂದುಬಿಟ್ಟು ಕನಿಕಾ ಪರಮೇಶ್ವರ ಮಾತೆಯ ಒಂದು ಮಂದಿರ ನೋಡಿ. ಈ ಥರ ಇದೆ, ತುಂಬ ಓಲ್ಡು ಟೆಂಪಲ್, ತುಂಬ ಚೆನ್ನಾಗಿದೆ ಟೆಂಪಲ್ ನೋಡಿ. ನೋಡ್ತಾರೆ ಇಲ್ಲೆಲ್ಲ ಫುಲ್ ತುಂಬ ಎಂಜಾಯ್ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಸಾಂಗ್ಸ್ ಹಾಕೊಂಡು ನೋಡಿ. ಸೊ ತುಂಬ ರಶ್ ಆಗಿದೆ ಆ್ಯಕ್ಚುಲಿ ಮಾರ್ನಿಂಗ್ ಹೋಗಿದ್ದು ತುಂಬ ಚೆನ್ನಾಗಿರ್ತಾಯಿತ್ತು. ಬಂದುಬಿಟ್ಟು ಟಿಕೆಟ್ ಸಿಕ್ಕತ್ತೆ ಬಟ್ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಬೋಟಿಂಗ್ ಹೋಗೋಕ್ಕೆ. ತುಂಬ ಬಿಸಿಲು, ಒಂದು ತುಂಬ ಸೆಕೆ, ತುಂಬ ಬಿಸಿಲು ಇದೆ ಸ್ನೇಹಿತರೆ ನೋಡಿ. ಇದು ಬಂದುಬಿಟ್ಟು ಸೆಲ್ಫಿ ಪ್ಲೇಸ್ ನೋಡಿ. ಆ್ಯಕ್ಚುಲಿ ನಮ್ಮ ಪಾಪ ಎಲ್ಲ ಸೆಲ್ಫಿ ತಗೊತಾರೆ ನೋಡಿ. ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಕೆಳಗಡೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಒಳ್ಳೆ ಪ್ಲೇಸು, ಈ ಬೀಚು, ಈ ಒಂದು ಗಾಳಿ ಮಾತ್ರ ತುಂಬ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಫೋಟೋ ತೆಗಿಯೋಕ್ಕೆ ಇಲ್ಲಿ ಫೋಟೋ ಇಡ್ತಾ ಇದ್ದೀನಿ, ಫೋಟೋರು ಎತ್ಕೊಂಡು ಹೋಗ್ಬಿಡ್ತಿದೆ. ಗಾಳಿ ಅಷ್ಟೊಂದು ಗಾಳಿ ಇದೆ ನೋಡಿ, ತುಂಬ ಚೆನ್ನಾಗಿದೆ ಗಾಳಿ. ತುಂಬ ಖುಷಿಯಾಗಿದೆ, ತುಂಬ ಹ್ಯಾಪಿನೆಸ್. ಅಂದರೆ ನನಗೆ ಹ್ಯಾಪಿನೆಸ್ಗೆ ಕಂಟ್ರೋಲ್ ಮಾಡೋಕ್ಕೆ ಆಗಾಗಲ್ಲ, ಅಷ್ಟೊಂದು ಹ್ಯಾಪಿನೆಸ್ ಆಗಿದೆ. ತುಂಬ ಹ್ಯಾಪಿ ಆಗಿದೆ ನಿಜವಲ್ಲ ನೋಡಿ. ಇಲ್ಲಿ ತುಂಬ ಗಾಳಿ, ಇಲ್ಲಿ ಎಲ್ಲ ಫುಲ್ ಟೂರಿಸ್ಟರ್ಸು ಎಲ್ಲ ಬಂದು ಕೇಳ್ತಾರೆ ಯೂಟ್ಯೂಬ್ ಅಂದ್ಬಿಟ್ಟು. ಆ್ಯಕ್ಚುಲಿ ಯಾರಿಗೆ ನೋಡೋಕ್ಕಾಗಲ್ಲ ಇನ್ನೂ ಇವಾಗ ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸ್, ತುಂಬ ಖುಷಿ, ತುಂಬ ಹ್ಯಾಪಿನೆಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ನಾವು ಲಾಸ್ಟ್ ಇಯರ್ ಬಂದಾಗ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಲಾಸ್ಟ್ ಇಯರ್ ಬಂದಾಗ ಇನ್ನೂ ಓಪನ್ ಆಗಿರಲಿಲ್ಲ ಆ್ಯಕ್ಚುಲಿ ನೋಡಿ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಿಸಿಲು ಅಂದರೆ ಕಾಲು ನಡೆಯೋಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ, ಕಾಲಂತೂ ತುಂಬ ಸುಡ್ತಾ ಇದ್ದಾವೆ ಕಾಲು. ಇಲ್ಲಿ ವೈಟ್ ಲೈನ್ ಮೇಲೆ ಹೋದರೆ ಅವಕ್ಕೆ ಪರವಾಗಿಲ್ಲ. ಆ್ಯಕ್ಚುಲಿ ಮೋಸ್ಟ್ಲಿ ಇದನ್ನು ಓಪನ್ ಆಗಿಲ್ಲ ಅನ್ಸುತ್ತೆ ನೋಡಿ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾಯಿತ್ತು. ಸೊ ನಮಗೆ ಅದೃಷ್ಟ ಚೆನ್ನಾಗಿಲ್ಲ, ಮೋಸ್ಟ್ಲಿ ಅದಿನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ ನೋಡಿ. ಗ್ಲಾಸ್ ಬ್ರಿಡ್ಜು. ಸೊ ಇನ್ನೂ ಏನು ಸ್ನೇಹಿತರೆ, ನಾವು ಮಾರ್ನಿಂಗ್ ಬಂದುಬಿಟ್ಟು ನಾವು ಒಂದು ಇಡ್ಲಿ ಬರ್ತಿದ್ದೀವಿ. ಇವಾಗ ಟೈಮ್ ಆದರೆ 3 ಗಂಟೆ ಆಗ್ತದೆ. ತುಂಬ ಸುತ್ತಾಡಿ ಇಲ್ಲೆಲ್ಲ ತುಂಬ ಹೊಟ್ಟೆ ಇರ್ತದೆ. ಆ್ಯಕ್ಚುಲಿ ಬಂದುಬಿಟ್ಟು ನಾವು ಇವಾಗ ಫುಡ್ಡು ನಾನೇ ಪ್ರಿಪೇರ್ ಮಾಡ್ಕೋದು. ಯಾಕಂದರೆ ನಾನು ಡೈಲಿ ಹೋಟೆಲಲ್ಲಿ ತಿಂದರೆ ಫುಡ್ಡು, ಸೊ ನಾನು ಬ್ಯಾಲೆನ್ಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫುಡ್ ಆದರೆ ನಾನೇ ಮಾಡ್ಕೊಂಡು. ಸೊ ನೋಡಿ ನಾನು ಯಾವ ಥರ ಫುಡ್ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಸ್ಮಾಲ್ ಸ್ಟವ್ ಆದರೆ ತೊಗೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಸೊ ಈ ಥರ ಸ್ಟವ್ ಆದರೆ ಈ ಥರ ಸ್ಮಾಲ್ ಸ್ಟವ್ ಈ ಥರ ಇದೆ. ಬಂದ್ಬಿಟ್ಟು ಈ ಥರ ಮಾಡಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಗ್ಯಾಸ್ ಯಾವ ಥರ ಬಂದ್ಬಿಟ್ಟು ಗ್ಯಾಸ್. ಓಕೆ, ಇದು ಬಂದ್ಬಿಟ್ಟು ಗ್ಯಾಸ್ ಆ್ಯಕ್ಚುಲಿ.
ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಗ್ಯಾಸು ಈ ಥರ ಫಿಟ್ ಮಾಡ್ತೀವಿ ನಾವು. ಸೊ ಇವಾಗ ನಾವು ಬಂದ್ಬಿಟ್ಟು ಆ್ಯಕ್ಚುಲಿ ಸಿಂಪಲಾಗಿ ಒಂದು ಮ್ಯಾಗಿ ಆದರೆ ಮಾಡ್ಕೊಳೋಣ. ಓಕೆ, ಮ್ಯಾಗಿ ಹಾಂ ಏನಿಲ್ಲ. ತುಂಬ ಗಾಳಿ ಇದೆ, ಗಾಳಿ ಚೆನ್ನಾಗಿದೆ. ಅಲ್ಲಿ ತುಂಬ ಗಾಳಿ ಅದಕ್ಕೆ ಇಲ್ಲಿ ಇಟ್ಕೊಳ್ಳೋಣ, ಸ್ವಲ್ಪ ಕಮ್ಮಿ ಇಡೋಣ. ಹಾಕೋಣ. ಗ್ಯಾಸ್ ಸ್ವಲ್ಪ ಕಮ್ಮಿ ಇಡೋಣ. போது ಚಿಲ್ಲಿ ಪೌಡರ್ ಹಾಕೊಂಡ್ಬಿಡ್ತೀವಿ ನಾವು. ಮ್ಯಾಗಿ ಏನು ಹಾಕೊಂಡ್ಬಿಡ್ತೀವಿ. ನೋಡ್ತಾ ಇರ್ಬೋದಲ್ಲ ಮ್ಯಾಗಿ ಯಾವ ಥರ ಇದೆ ನೋಡಿ. ಮ್ಯಾಗಿ ರೆಡಿ ಆಗುತ್ತೆ. ಬಂದ್ಬಿಟ್ಟು ಗಾಳಿ ತುಂಬ ಆಕ್ಚುಲಿ ಅದಕ್ಕೆ ಗಾಳಿಗೆ ಬೆಂಕಿ ಎಲ್ಲ ಹಂಗೆ ಹಿಂಗೆ ಹೋಗ್ತಾಯಿದೆ ಅಂದ್ಬಿಟ್ಟು ನಾವು ಇದೆಲ್ಲ ಗಡಿಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದಿಲ್ಲ ಎಲ್ಲ. ಸೊ ಕ್ಲೀನಾಗಿ ಡಸ್ಟ್ಬಿನ್ ಇರಬೇಕಾಗತ್ತೆ. ಹಾಂ ಪೊಣ್ಣು ನಮ್ಮ ಮ್ಯಾಗಿ ಅದು ರೆಡಿ ಆಗ್ತಾಯಿದೆ. ನಾನು ಮ್ಯಾಗಿ ಮಾಡಿದ್ರೆ ಆ್ಯಕ್ಚುಲಿ ಎಲ್ಲ ಒಂದು ನನ್ನ ಕಡೆ ನೋಡ್ತಾ ಇದ್ದಾರಲ್ಲ ಆ್ಯಕ್ಚುಲಿ ಏನೋ ಒಂಥರ ಹೊಸದಾಗಿದೆ ಅಂದ್ಬಿಟ್ಟು. ಯಾಕಂದರೆ ಇಲ್ಲೆಲ್ಲ
3 ಟೈಮು ನಾವು ಹೋಟೆಲಲ್ಲಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ 1 ಟೈಮು ತಿನ್ಬೋದು ಆ್ಯಕ್ಚುಲಿ ಯಾವಾಗೂ ಇರೋ ಥರ. ಸೊ ಅಷ್ಟೇ ನೀನು ನೋಡ್ತಾ ಇರ್ಬೋದು. ನಾವು ಬಂದ್ಬಿಟ್ಟು ಪರೋಟನೂ ಸಮೇತ ಮಾಡ್ತೀವಿ ನಾವು ನೋಡಿ. ಪರೋಟನೂ ಬಿಸಿ ಮಾಡ್ಕೊಂಡು ತಿನ್ಬೋದು, ಒಂದು ಪರೋಟ ಹಾಕೋಬೋದು. ಬಂದ್ಬಿಟ್ಟು ಗಾಳಿ ತುಂಬ ಇದೆ, ಗಾಳಿ ಇದಕ್ಕೆ ತುಂಬ ಇದಾಗ್ತಾಯಿಲ್ಲ ನೋಡಿ. ಚಿನ್ನ ಬಂದ್ಬಿಟ್ಟು ನಾವು ಫುಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಬಟ್ ನನ್ನ ಕಡೆ ನೋಡ್ತಾ ಇರಲ್ಲ, ನೋಡ್ತಾ ಇರ್ಬೋದು ಯಾವ ಥರ ನಾವು ಫುಡ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಎಲ್ಲ ನನ್ನ ಕಡೆ ನೋಡ್ಕೊಂಡಿದ್ದಾರೆ. ಹಾಂ, ಅರ್ಥ ಆಗಿಲ್ಲ. ಇದೆಲ್ಲ ಒಂದೊಂದು ರೇಟ್ ಆಗುತ್ತೆ ಅಲ್ಲ. ಗ್ಯಾಸ್ ಒಂದು ಅಲ್ಲ ರೇಟು, ಇದೊಂದು ಎಲ್ಲ ಸಪ್ರೇಟ್ ಆಗುತ್ತೆ. ಗ್ಯಾಸ್ ಬಂದ್ಬಿಟ್ಟು 1000 ಆಗುತ್ತೆ, ಬಟ್ ಇದು ಸಪ್ರೇಟ್ ಗ್ಯಾಸ್ ಸಪ್ರೇಟ್ ಆಗುತ್ತೆ. ಕುಲ್ಫಿ ನಮ್ಮ ಹೊಟ್ಟೆ ಹೆಸರು. ಸೊ ನಾನು ಇಲ್ಲಿ ಊಟ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಎಲ್ಲ ಬಂದು ನನ್ನ ಕಡೆ ನೋಡ್ತಾ, ಎಲ್ಲ ಬಂದು ಕೇಳ್ತಾ ಇದ್ದಾರೆ ಗ್ಯಾಸ್ ಎಷ್ಟು, ಇದು ಸ್ಟವ್ ಎಷ್ಟು, ಪರೋಟ ಹೆಂಗೆ ಮಾಡ್ತೀಯ ಅಂದ್ಬಿಟ್ಟು ಎಲ್ಲ ನನಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಕಷ್ಟ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಯಾವಾಗೂ ಊಟ ತಿಂದರೆ ನಮಗೆ ಅಷ್ಟೊಂದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಮೌಂಟ್. ಅದಕ್ಕೆ ನಮ್ಮ ಊಟ ನಾವು ಮಾಡ್ಕೋಬೇಕಾಗತ್ತೆ. ಮ್ಯಾಗಿ ಬಂದ್ಬಿಟ್ಟು ಸೂಪರ್ ಆಗಿದೆ. ಆ್ಯಕ್ಚುಲಿ ಮ್ಯಾಗಿ ಬಂದ್ಬಿಟ್ಟು ಸೂಪರ್ ಆಗಿದೆ ಟೇಸ್ಟ್ ಮ್ಯಾಗಿ. ಸೊ 1 ಟೈಮ್ಗೆ ಅಡ್ಜಸ್ಟ್ ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ನೋಡಿ ಗ್ಯಾಸ್ ಚಿಕ್ಕಿದ್ನೇ ನೋಡ್ತಾ ಇರ್ಬೋದು. ಸೊ ಇವಾಗ ಆ್ಯಕ್ಚುಲಿ ನಮಗೆ ಪರೋಟ ಬಂದ್ಬಿಟ್ಟು, ಸೊ ಆ್ಯಕ್ಚುಲಿ ನಾನು ಇವಾಗ ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇ ನಮ್ಮ ಸ್ಟವಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಒಂದು ಗ್ಯಾಸು ಇದರ. ಸೊ ಒಂದು ಪರೋಟ ಆದರೆ ಸ್ವಲ್ಪ ಬಿಸಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ರೆಡಿಮೇಡ್ ಪರೋಟ ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ತಾಯಿ ಒಂದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಅಂತ ಒಂದು ಕಡಲೆಕಾಯಿ ಪುಡಿ ನೋಡಿ ಕಡಲೆಕಾಯಿ ಪುಡಿ ಆಗಿರ್ಬೋದು. ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕೆ, ಸೊ ಇದನ್ನು ನಾವು ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ನಮಗೆ ಚಟ್ನಿ ಆಗೋಗುತ್ತೆ. ನೋಡಿಲಿ ಅದಕ್ಕೆ ಒಂಚೂರು ನೀರು ಹಾಕೊಂಡ್ಬಿಟ್ರೆ ಚಟ್ನಿ ಆಗೋಗುತ್ತೆ. ಇಲ್ಲಾಂದರೆ ಇದಕ್ಕೊಂಚೂರು ತುಪ್ಪ ಹಾಕ್ಕೊಂಡ್ರೆ, ನಮ್ಮ ಅಕ್ಕ ತುಪ್ಪ ಕೊಟ್ಟಿದ್ದೀರಿ ನನಗೆ, ತುಪ್ಪ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್. ಇಲ್ಲ ನಮ್ಮ ಹತ್ರ ಪಿಕಲ್ ಇದೆ, ಪಿಕಲ್ ಹಾಕೋಬೋದು. ಸೊ ನಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ, ನೋ ಪ್ರಾಬ್ಲಮ್. ಫುಡ್ಗಂತೂ ನಾವು ಡೋಂಟ್ ವರಿ. ಸೊ ಹೋಟೆಲಲ್ಲಾದರೆ ತಿನ್ನಲ್ಲ, ಹೋಟೆಲಲ್ಲಿ ತಿನ್ನೋದೇ ಇಲ್ಲ ನಾವು. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ನಾವು ಫುಡ್ ನೋಡಿ, ನಮಗೆ ಫುಡ್ಡಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಜಾಸ್ತಿ ಇಡಬಾರ್ದು ನಾವು. ನೋಡಿ ನೀರು ಹಾಕೊಂಡ್ಬಿಟ್ರೆ
ಆಯಿತು, ಚಟ್ನಿ ಆಗೋಯ್ತು ನೋಡಿದ್ರ. ಸೊ ಇವಾಗ ಟೇಸ್ಟ್ ಒಂದು ಸತಿ ಟೇಸ್ಟ್ ನೋಡ್ತೀನಿ ಹಂಗೆ ಯಾವ ಥರ ಇದೆ ಅಂದ್ಬಿಟ್ಟು ಟೇಸ್ಟ್ ನೋಡ್ತೀನಿ ರೀ. ನಿಮಿಷ ಇರಿ. ಸೊ ಪರೋಟ ನೋಡಿ, ನಾನು ಓನ್ ಮಾಡಿರೋಂಥ ಪರೋಟ. ನಮ್ಮ ತಾಯಿ ಕೊಟ್ಟಿರೋಂಥ ಒಂದು ಚಟ್ನಿ ಪುಡಿ. ವಾವ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತವಾಗಿದೆ. ನಾನು ಈ ಥರ ಟೇಸ್ಟೇ ನೋಡಿ ನಿಜವಾಗ್ಲೂ ಬಾ ನೀವು ನೋಡಿ ಯಾವ ಥರ ಟೇಸ್ಟ್ ಇದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಗೊತ್ತಾ. ವಾವ್, ಹೋಟೆಲಲ್ಲಿ ಹೋಗ್ಬಿಟ್ಟು ಒಂದು 50-100 ಇಕ್ಕೋಕ್ಕಿಂತ ಈ ಥರ ಮಾಡ್ಕೊಂಡ್ರೆ ನಾವು ಬೆಸ್ಟ್. ನಾವೇ ಓನ್ ಮಾಡ್ಕೊಳಂಗಿರುತ್ತೆ, ನಾವು ತಿನ್ನಂಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಫುಡ್ ರೆಡಿ ಮಾಡ್ಕೊತೀನಿ, ಎಲ್ಲ ಬಂದು ನನ್ನ ಕಡೆ ನೋಡ್ತಾರೆ, ಎಲ್ಲ ಬಂದು ನನ್ನ ಕಡೆ ಕೇಳ್ತಾ ಇದ್ದಾರೆ, ಎಲ್ಲ ಒಂದು ಯಾವುದು ಏನು ಚಾನಲ್ ಏನು ಅಂದ್ಬಿಟ್ಟು ಎಲ್ಲ ನನ್ನ ಕಡೆ ಬಂದು ನನಗೆ ಎಲ್ಲ ಆ್ಯಕ್ಚುಲಿ ಎಲ್ಲ ಬಂದು ನನ್ನ ಹತ್ರ ಇದ್ದಾರಲ್ಲಿ. ಆ್ಯಕ್ಚುಲಿ ಸ್ನೇಹಿತರೆ ಆ್ಯಕ್ಚುಲಿ ಒಂದು ಎಲ್ಲ ಮಾಡ್ತಾ ಹೋಗ್ಬಿಟ್ಟಿದೆ. ಮಾರ್ನಿಂಗ್ ಬಂದ ತಕ್ಷಣ ಆ್ಯಕ್ಚುಲಿ ನಾನು ಇಲ್ಲಿ ಯಾವುದೇ ಥರ ಒಂದು ರೂಮ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಬರ್ತೀನಿ. ಆ್ಯಕ್ಚುಲಿ ಲಾಕರ್ ಆದರೆ ಕೊಡ್ತಾರೆ. ಸೊ ಇಲ್ಲಿ ನಾವು ಕನ್ಯಾಕುಮಾರಿ ಮೇನ್ ಬಸ್ ಸ್ಟ್ಯಾಂಡ್ ಸ್ವಲ್ಪ ಡೌನ್ ಬಂದ ತಕ್ಷಣ ಒಂದು ನಿಮಿಷ ನಿಮ್ಗೆ ತೋರಿಸ್ತಾ ಲೊಕೇಶನ್ ಇದು ನೋಡಿ. ಈ ಥರ ನೀವು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ನಿಮಗೆ ಮೈನ್ ರೋಡಲ್ಲೇ ನೋಡಿ. ಇಲ್ಲಿ ಅಂದರೆ ನಾವು ಅವಾಗ ಬೋಟಿಂಗ್ ಹೋಗಿದ್ವಲ್ಲ ನೋಡಿ, ಬೋಟಿಂಗ್ ಪ್ಲೇಸ್ ಆದರೆ ಈ ಕಡೆ ಒಂದು ಬರೋದು ಬೋಟಿಂಗ್ ಪ್ಲೇಸ್. ಇದು ಬಂದುಬಿಟ್ಟು ಈ ಥರ ಮೈನ್ ಬಸ್ಸಿಂದ ಡೌನ್ ಬಂದ ತಕ್ಷಣ. ಸೊ ನಿಮಿಷ ಹಂಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ಟೈಮ್ ಆದರೆ 5 o'clock ಆಗಿದೆ. ಸೊ ಆ್ಯಕ್ಚುಲಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಇವಾಗೇ ಬಂದೆ ವ್ಲಾಗಿಂಗ್ ಮಾಡೋಣ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ನಾನು ಇವಾಗ ಬಂದುಬಿಟ್ಟು ಎಲ್ಲ ಪ್ಲೇಸು ಕವರ್ ಮಾಡ್ತಾರೆ. ಯಾಕಂದರೆ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರು ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಇವಾಗ ಬಂದುಬಿಟ್ಟು ನಿಮಗೊಂದು ಮೇನ್ ಪ್ಲೇಸಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಕನ್ಯಾಕುಮಾರಿ ಆದರೆ ನಾನು ಸ್ಮಾಲ್ ಪ್ಲೇಸಸ್ ಎಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ನಾನು ಲಾಸ್ಟ್ ಇಯರ್ ನಾನು ತುಂಬ ಪ್ಲೇಸಸ್ ನೋಡಿದ್ದೀನಿ. ಸ್ಕಿಪ್ ಮಾಡಿ ಆ್ಯಕ್ಚುಲಿ ನಾನು ತುಂಬ ಒಳ್ಳೆ ಪ್ಲೇಸಸ್ ನೋಡಿದ್ದೀನಿ ಲಾಸ್ಟ್ ಇಯರ್ ಇದೇ ಒಂದು ಪ್ಲೇಸ್ಗೆ ಬಂದಿದ್ದೆ. ಸೊ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ನಾನು ಲಿಂಕು ಇದೆಲ್ಲ ಬಯೋಲ್ಲಿ ಹಾಕ್ತೀನಿ, ನೀವು ನೋಡಿಬೇಕಾರೆ. ಸೊ ಇವಾಗ ನಾವು ಬಂದ್ಬಿಟ್ಟು ಇದರಲ್ಲಿ ಒಂದು ಗಾಂಧಿ ಮೆಮೋರಿಯಲ್ ಅದರ ಪಕ್ಕದಲ್ಲೇ ಇದೆ. ಸೊ ಒಂದು ಗಾಂಧಿ ಮೆಮೋರಿಯಲ್ ನೋಡ್ಬಿಟ್ಟು ಇಲ್ಲಿ ಹಂಗೆ ಇಲ್ಲೊಂದು ಕ್ಲಾಕ್ ಟವರ್ ಇದೆ. ಸೊ ಅದನ್ನು ವೀಕ್ಷಣೆ ಮಾಡ್ಕೊಂಡು ಇಲ್ಲಿ ಒಂದು ಕ್ಲಾಕ್ ಟವರ್ ಅದನ್ನು ಮಿಸ್ ಮಾಡ್ಬಿಟ್ಟು, ಯಾಕಂದರೆ ಇಲ್ಲಿ ವ್ಯೂಸ್ ಅಂತೂ ಕ್ಲಾಕ್ ಟವರ್ ಹತ್ರ ಸೂಪರಾಗಿರುತ್ತೆ ಗಾಯ್ಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ವ್ಯೂಸ್ ಅಂದರೆ ನೋಡ್ತಾ ಇರೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅದ್ಭುತವಾಗಿ ಅಷ್ಟು ಆಹ್ಲಾದಕರವಾಗಿರುತ್ತೆ ಗೊತ್ತಾ. ಸೊ ಇವಾಗ ಬಂದ್ಬಿಟ್ಟು ನಾವು ಇಲ್ಲಿ ಗಾಂಧಿ ಮೆಮೋರಿಯಲ್ ನೋಡ್ತಾ ಹೋಗೋಣ ಬನ್ನಿ. ಸೊ ಆ್ಯಕ್ಚುಲಿ ನೀವು ನೋಡಿ ನನ್ನ ಫ್ರಂಟ್ ಸೈಡ್ ಇಲ್ಲಿ ನೋಡಿ ಇದೇ ಗಾಂಧಿ ಮೆಮೋರಿಯಲ್ ನೋಡಿದ್ರಾ. ಸೊ ಆ್ಯಕ್ಚುಲಿ ನನ್ನ ಮುಖ ಏನು ನೋಡ್ತೀರಿ, ಯಾವಾಗೂ ನೋಡಿದ್ದೆ ನನ್ನ ಮುಖ. ಸೊ ನಮ್ಮ ಕಡೆ ನೋಡ್ತಾ ಇರ್ತೀರಿ ಮುಂದೆ. ಸೊ ನಿಮಗೆ ಒಂದು ವ್ಯೂ ತೋರಿಸ್ತೀನಿ ಮುಂದೆ ನೋಡಿ, ಗಾಂಧಿ ಮೆಮೋರಿಯಲ್ ತೋರಿಸ್ತೀನಿ ನೋಡಿ. ಸ್ನೇಹಿತರೆ ಆ್ಯಕ್ಚುಲಿ ನಾನು ಗಾಂಧಿ ಮೆಮೋರಿಯಲ್ ಬಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ನೋಡೋಣ. ಆ್ಯಕ್ಚುಲಿ ಪಾರ್ಟ್ 1 ಬಂದ್ಬಿಟ್ಟು ವೀಡಿಯೋ ತುಂಬ ಲೆಂತ್ ಆಯಿತು, ಅದಕ್ಕೆ ಸೊ ನಾನು ಪಾರ್ಟ್ 2 ಮಾಡ್ತಾಯಿದ್ದೀನಿ. ಸೊ ಡೇ 1ನಲ್ಲಿ ಪಾರ್ಟ್ 1 ಪಾರ್ಟ್ 2 2 ಇರ್ತವೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು.